ಹಾಯ್ ನಮಸ್ತೆ. ನಮ್ಮ ಟಾಟಾ ವೆಹಿಕಲ್ಸ್ಗಳಲ್ಲಿರುವಂತಹ ಸೇಫ್ಟಿ ಫೀಚರ್ಗಳಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಬಟ್ ಆ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಲ್ಲಿರುವಂತಹ ಹಿಡನ್ ಫೀಚರ್ ಬಗ್ಗೆ ನಿಮಗೆ ಗೊತ್ತಾ? ಎಸ್, ಆ ಹಿಡನ್ ಫೀಚರ್ ಯಾವುದು ಅಂತ ಹೇಳ್ಕೊಡ್ತೀನಿ ನಾನು. ಟಾಟಾ CRL ಮತ್ತು ಕರ್ ವೆಹಿಕಲ್ಗಳ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನಲ್ಲಿ ಕ್ವಿಕ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಡ್ರೈವರ್ ಅಸಿಸ್ಟೆನ್ಸ್ ಮೇಲೆ ಟ್ಯಾಪ್ ಮಾಡಿ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಆನ್ ಮಾಡ್ಕೊಂಡ್ಮೇಲೆ ಬ್ಲೈಂಡ್ ವ್ಯೂ ಡಿಸ್ಪ್ಲೇ, ಇಲ್ಲಿ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸ್ಪ್ಲೇ ಅಂತ ಎರಡು ಆಪ್ಷನ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಇಂಡಿಕೇಶನ್ ಹಾಕಿದ ಮೇಲೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಇಂಡಿಕೇಶನ್ ಹಾಕಿದಾಗ ರೈಟ್ ಸೈಡ್ದು ಕಂಪ್ಲೀಟ್ ವ್ಯೂ ನಿಮಗೆ ಕಾಣಿಸುತ್ತೆ. ಹಾಗೆಯೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸ್ಪ್ಲೇ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಇಂಡಿಕೇಶನ್ ಹಾಕಿದ ಮೇಲೆ ಕ್ಲಸ್ಟರಲ್ಲಿ ನಿಮಗೆ ವ್ಯೂ ಕಾಣಿಸುತ್ತೆ. ಆ್ಯಂಡ್ ರೈಟ್ ಇಂಡಿಕೇಶನ್ ಹಾಕಿದಾಗ ರೈಟ್ ವ್ಯೂ ಕಾಣಿಸುತ್ತೆ. ನೋಡಿ ಎಷ್ಟು ಕ್ಲಿಯರ್ ಪಿಕ್ಚರ್ ಕಾಣಿಸುತ್ತೆ. ಲೆಫ್ಟ್ ಇಂಡಿಕೇಶನ್ ಹಾಕಿದಾಗ ಲೆಫ್ಟ್ ಸೈಡ್ ವ್ಯೂ, ರೈಟ್ ಇಂಡಿಕೇಶನ್ಗೆ ರೈಟ್ ಸೈಡ್ ವ್ಯೂ. ಕ್ಲಿಯರ್ ಆಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೇ ನೀವು ವ್ಯೂ ನೋಡ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತಾ ಡ್ರೈವ್ ಮಾಡುವಾಗ ಆಗುವಂಥ ಡಿಸ್ಟ್ರಾಕ್ಷನ್ಸ್ಗಳನ್ನು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು. ನೋಡಿ, ನಾವು ಡೈಲಿ ಯೂಸ್ ಮಾಡುವಂಥ ವೆಹಿಕಲ್ಸ್ಗಳಲ್ಲಿ ಅದೆಷ್ಟೋ ಹಿಡನ್ ಫೀಚರ್ಸ್ಗಳಿದ್ದಾವೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದೇ ರೀತಿ ಇನ್ನು ಯಾವ್ಯಾವ ಹಿಡನ್ ಫೀಚರ್ಸ್ ಇದ್ದಾವೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಬಾಯ್.